ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಾರಕ್ಕೊಮ್ಮೆ ಮನೆ ಊಟದ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜುಗೆ ಮನೆ ಊಟ ಯಾಕೆ ಅಂತೇಳಿ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರದ ಅರ್ಜಿಗೆ ಲಕ್ಷ್ಮಣ್, ನಾಗರಾಜು ಪರ ವಕೀಲ ಸುನಿಲ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇತರೆ ಕೆಲ ಖೈದಿಗಳಿಗೆ ಮನೆ ಊಟ ನೀಡಿ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂತ ಆಕ್ಷೇಪ ಇದು. ಜೈಲಿನ ಕೈಪಿಡಿ ಪಾಲಿಸಬೇಕು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಕೈದಿಗಳಿಗೆ ವಿಶೇಷ ಸವಲತ್ತನ್ನ ಒದಗಿಸ್ತಿದ್ರೆ ಮಾಹಿತಿ ಕೊಡಿ. ಸರ್ಕಾರಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಕೊಟ್ಟಿರುವಂತಹ ಸೂಚನೆ ಇದು. ಆ ಥರದ್ದೇನಾದ್ರೂ ವಿಶೇಷ ಸವಲತ್ತುಗಳನ್ನ ಕೊಡ್ತಾ ಇದ್ರೆ ಮಾಹಿತಿ ಕೊಡಿ. ಮನೆ ಊಟದ ಬಗ್ಗೆ ಮಾರ್ಗಸೂಚಿಯನ್ನ ರೂಪಿಸುವುದು ಅಗತ್ಯ ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ವಿಚಾರಣೆಯನ್ನ ಈಗ ಫೆಬ್ರವರಿ 2ಕ್ಕೆ ಹೈಕೋರ್ಟ್ ಮುಂದೂಡಿದೆ. 57ನೇ ಸಿಸಿಎಚ್ ಕೋರ್ಟ್ನ ಮನೆ ಊಟದ ಆದೇಶಕ್ಕೆ ತಡೆ ಏನಿದೆ ಅದನ್ನ ವಿಸ್ತರಿಸಲಾಗಿದೆ. ಒಂದು ಕಡೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ, ಅದರ ಜೊತೆಗೆ ಇವತ್ತೇನು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಾರಕ್ಕೊಮ್ಮೆ ಮನೆ ಊಟದ ಆದೇಶವನ್ನು ಪ್ರಶ್ನಿಸಿ ಏನು ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತಲ್ಲ, ಅದರಲ್ಲಿ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜುಗೆ ಮನೆ ಊಟ ಕೊಡಬೇಕು ಅಂತೇಳಿ, ಯಾಕೆ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದ್ರಲ್ಲ, ಅದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿರೋದು. ಒಂದು ವೇಳೆ ಆ ಥರ ಬೇರೆ ಕೈದಿಗಳಿಗೆ ಏನಾದರೂ ಸ್ಪೆಷಲ್ ಫೆಸಿಲಿಟಿಗಳು ಕೊಡ್ತಾ ಇದ್ರೆ, ಆ ಥರದ್ದು ನಿಮ್ಮ ಗಮನಕ್ಕೆ ಬಂದಿದ್ರೆ ಅದರ ಬಗ್ಗೆ ಮಾಹಿತಿ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಸದ್ಯ ಈ ವೇಳೆ ಕೋರ್ಟ್ ಕೊಟ್ಟಿದೆ.